ತುಳುವನ್ನ ವಿರೋಧಿಸುವಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ತುಳುವಿನ ಸುದ್ದಿಗೆ ಬರಬೇಡಿ, ತುಳುವಿನ ಸುದ್ದಿಗೆ ಬರಬೇಡಿ. ತುಳು ಭಾಷೆ ಅನ್ನುವಂಥದ್ದು ದೈವ ಭಾಷೆ. ಅದು ಈ ನೆಲದ ಮರಿ ಭಾಷೆ. ಮರಿ ಅಂತ ಹೇಳಿದ್ರೆ ಹಾವು. ಅದು ಹೆಡೆ ಎತ್ತಿ ಬುಸುಗುಟ್ಟುದು ಮಾತ್ರ ಅಲ್ಲ, ತುಳುವಿಗೆ ಏನಾದರೂ ಸಮಸ್ಯೆ ಆದರೆ ಇಲ್ಲಿನ ದೈವಗಳ ಶಾಪಕ್ಕೆ ಬಲಿಯಾಗ್ತೀರಿ. ಇಂಚಿತ್ತಿನ ಅಧಿಕಾರಿ ಇತ್ತಿನ ಮಾತ್ರ ನಮ್ಮ ತುಳು ಭಾಷೆ ಇತ್ತೆ ಮುಟ್ಟಲ ಆ ತುಳು ಭಾಷೆಗೂ ರಾಜ್ಯಮಾನ ಇದಕ್ಕೆ ತೆಗೆದಿಜಾಯ್ತು. ಒಟ್ಟಿಗೆ ತುಳು ಭಾಷೆ ಏನ್ ಮನೆ ಪರಿಚಯಕ್ಕೆ ಸೇರ್ದಿಜಿ ಅಂಚಾದ ಎಂಕಲ್ನ ಬಾರಿ ಮಲ್ಲ ಆಗ್ರಹದ ಕೆನ್ನಗ ತುಳು ಭಾಷೆನ ಎಂಕಲು ತುಳುನಾಡು ಹೋವೆ ಅವು ಗ್ರಾಮ ಪಂಚಾಯತ್ ಅವಡು, ತಾಲೂಕು ಪಂಚಾಯತ್ ಅವಡು, ಜಿಲ್ಲಾ ಪಂಚಾಯತ್ ಓಲ್ಲ ಅವಡು ತುಳು ಭಾಷೆ ಎಂಕಲು ಪಾತೇರುವನ್ನೇ ಏರು ಆ ಅಧಿಕಾರಿ ಬತ್ತನಲ್ಲ ಎಂಕಲು ಪಿರಜಾರಂಚಿ ತಂದಿಜ್ಜಿ. ಅದು ಬಿಟ್ಟು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಇವರು ವಿರೋಧ ಮಾಡೋದು ಹೇಳಿದ್ರೆ ಇಂಥ ಅಧಿಕಾರಿಗಳನ್ನು ಇಲ್ಲಿ ತಂದು ಹಾಕುವಂತ ಮೊದಲದ ಹಾಕುವ ರಾಜಕಾರಣಿಗಳು ಸ್ವಲ್ಪ ಬೋಧ ಇರಬೇಕು. ಯಾಕೆ ಹೇಳಿದ್ರೆ ಇವರು ಎಲ್ಲ ಎಂತ ಹೇಳಿದ್ರೆ ಮುಂದಿನ ಭಾಷಾ ಬೀಜಗಳನ್ನು ವಿಷ ಬೀಜಗಳನ್ನು ಬಿತ್ತುವಂಥವ್ರು ಇವರು. ನಾವು ಕನ್ನಡದವರು, ಕನ್ನಡವನ್ನು ಚಂದ ರೀತಿಯಲ್ಲಿ ಮಾತಾಡುವವರು, ಕನ್ನಡವನ್ನು ಉಳಿಸಿದವರು ಕೂಡ. ಈಗ ತುಳು ಲಿಪಿಯನ್ನು ನಾವು ಹಾಕಿದ್ರು ಕೂಡ ಅದರ ಮೇಲೆ ಕನ್ನಡವನ್ನು ಹಾಕಿದವರು ನಾವು ಇಲ್ಲಿ ಕೂಡ ಮಸಿ ಬಳಸುವಂಥದ್ದು ಅಥವಾ ದ್ವೇಷ ಭಾಷಣಗಳನ್ನು ಮಾಡುವಂಥದ್ದು ಮಾಡಲಿಲ್ಲ ಇಲ್ಲಿವರೆಗೂ. ಕಾರ್ಕಳ ತಾಲೂಕಿನ ಮುರಳೀಧರ್ ಅನ್ನುವಂಥ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತಿಗೆ ಒಂದು ಪತ್ರ ಬರುವ ಹಾಗೆ ಪಂಚಾಯತ್ ವ್ಯವಸ್ಥೆಗಳಲ್ಲಿ ತುಳು ಭಾಷೆಯನ್ನು ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡಬಾರ್ದು. ಇದನ್ನು ಕಾನೂನಾತ್ಮಕವಾಗಿ ಕನ್ನಡ ಭಾಷೆ ಬಿಟ್ಟು ಇನ್ನಿತರ ಭಾಷೆಗಳೊಂದಿಗೆ ತುಳು ಭಾಷೆಯನ್ನು ಮಾತಾಡಲೇಬಾರ್ದು ಅನ್ನುವ ಹಾಗೆ ತುಳುವನ್ನು ತುಳಿಯುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾನೆ. ಬರೀತಾನೆ ಹುಚ್ಚರಾಗಿ ಎಷ್ಟು ಕೂಡ ಬರೀಬಹುದು ಅವರು. ಆದರೆ ಇದನ್ನು ಜಿಲ್ಲಾ ಪಂಚಾಯಿತಿಗೆ ಬರುವಾಗ ಇಲ್ಲಿನ ಅಧಿಕಾರಿ ಜಯಲಕ್ಷ್ಮಿ ಅನ್ನುವಂಥ ಮಾತೆ ಅವರು ಅದಕ್ಕೆ ಶರ ಬರೆದು ಕೊಡ್ತಾರೆ. ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಕನಿಷ್ಠ ಸಾಮಾನ್ಯ ಜ್ಞಾನ ಬೇಕು. ರಾಷ್ಟ್ರದ ಸಂವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಮಾತಾಡುವಂಥ ಹಕ್ಕಿದೆ. ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ಅಲ್ಲಿ ಜನಸಾಮಾನ್ಯರು, ಪಂಚಾಯತಿಗೆ ಬರುವವರು, ವೃದ್ಧರು, ಅಶಕ್ತರು, ರೋಗಿಗಳು, ಕಷ್ಟದಲ್ಲಿರುವವರು ಪಂಚಾಯತಿಗೆ ಬರ್ತಾರೆ ತನ್ನ ಸಮಸ್ಯೆಗಳನ್ನು ಇಟ್ಕೊಂಡು. ಅವರಿಗೆ ಬೇರೆ ಭಾಷೆ ಬರ್ತದ? ಪ್ರಾದೇಶಿಕ ಭಾಷೆಗಳನ್ನೇ ಮಾತಾಡಬೇಕು. ಅದನ್ನು ನಿಷೇಧಿಸಬೇಕು ಅಂತ ಹೇಳುವಂಥದ್ದು ಇದು ತುಳು ಭಾಷೆ ಮೇಲೆ ಮಾಡುವಂಥ ದೊಡ್ಡ ಸವಾರಿ. ಇವತ್ತು ಕನ್ನಡ ಭಾಷೆ ನಮಗೆ ಮಾತೃಸ್ಥಾನವನ್ನು ನೀಡ್ತೇವೆ, ಗೌರವವನ್ನು ಕೊಡ್ತೇವೆ. ಹಿಂದಿಯನ್ನು ಬಹಳ ಗೌರವಿಸ್ತೇವೆ. ದೇಶದ ಎಲ್ಲ ಭಾಷೆಗಳನ್ನು ತುಳುವರು ಗೌರವಿಸ್ತೇವೆ. ನಮ್ಮಷ್ಟು ಸುಂದರವಾಗಿ, ಸುಲಲಿತವಾಗಿ, ಸ್ವಚ್ಛವಾಗಿ ಕನ್ನಡ ಮಾತಾಡುವವರು, ಬೇರೆ ಭಾಷೆ ಮಾತಾಡುವವರು ಬಹಳ ಕಡಿಮೆ. ತುಳುನಾಡಿನ ಗಂಡುಕಲೆ ಯಕ್ಷಗಾನ ಭಾಷೆಯನ್ನು ಬೆಳೆಸ್ತದೆ, ಕನ್ನಡ ಭಾಷೆಯನ್ನು ಬೆಳೆಸ್ತದೆ. ಯಾವುದೇ ಕಾರಣಕ್ಕೂ ಇನ್ನಿತರ ಭಾಷೆಗಳ ಮೇಲೆ ದ್ವೇಷ ಇಲ್ಲ, ಎಲ್ಲವನ್ನು ಪೋಷಿಸುವವರು ನಾವು. ಬೆಂಕಿ ಬಿದ್ದಿದೆ ಮನೆಗೆ ಓ ನನ್ನ ಸೋದರರೇ ಅಂತೇಳಿ ನಮ್ಮ ತುಳುವರಾದಂಥ ಕಯ್ಯಾರರು ಕಾಸರಗೋಡು ಕನ್ನಡ ನಾಡಾಗಬೇಕಂತ ಹೋರಾಟ ಮಾಡಿದವರು ನಮ್ಮವರು. ಆದರೆ ನೋಡಿ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಳುವನ್ನು ಮಾತಾಡಬಾರದು ಅನ್ನುವಂಥ ಒಂದು ಕೆಟ್ಟ, ಒಂದು ಕೂಳ ಗುಣ, ಒಂದು ದಾಷ್ಟ್ಯ ಗುಣವನ್ನು ಮೆಳೆಸ್ತಾರೆ. ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ಒಬ್ಬ ಅಧಿಕಾರಿ ಅದಕ್ಕೆ ಯಾವುದೇ ರೀತಿ ಅದನ್ನು ನಗಣ್ಯ ಮಾಡದೆ ಅವರಿಗೆ ಬಹಳ ಹೆಮ್ಮೆಯಿಂದ ಕಿರೀಟ ಕಟ್ಟಿದಾಗೆ ಶರ ಬರೆದು ಕೊಡ್ತಾರೆ. ಮೆಚ್ಚಬೇಕು. ನಮ್ಮ ಇಲ್ಲಿನ ಡಾಕ್ಟರ್ KS ಆನಂದ್ ಸರ್ ಅವರಿಗೆ ನಾವು ದೊಡ್ಡ ಗೌರವದ ನಮಸ್ಕಾರವನ್ನು ಮಾಡ್ತೇವೆ. ಅವರು ಬಹಳ ಪ್ರೀತಿಯಿಂದ ನಮ್ಮನ್ನು ಕರೆದರು. ಅವರಿಗೆ ಮನವರಿಕೆ ಆಯಿತು. ನಿನ್ನೆ ದಿವಸ ಅರಿತಾಗ ಅವರು ಎಲ್ಲ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನು ಮಾಡಿದರು. ಆದರೆ ಆ ಜಯಲಕ್ಷ್ಮಿ ಅನ್ನುವಂಥ ಮಾತೆ ಅವರ ನಿರ್ದೇಶನವನ್ನು ಮಾಡಿ ಆದಮೇಲೂ ಕೂಡ ಅವರಿಗೆ ಕೊಟ್ಟಂಥ ಹಿಂಬರಹದಲ್ಲಿ ತುಳುವಿನ ಸುದ್ದಿಯೇ ಇಲ್ಲ. ಬೇಕಾದಾಗೆ ಅವರಿಗೆ ಒಂದು ನಿರ್ಬಂಧವನ್ನು ಕೊಟ್ಟ ಪತ್ರವನ್ನು ನಾನು ನಿಮಗೆ ತೋರಿಸ್ತೇನೆ. ಈ ವಿಷಯವನ್ನೇ ಬಿಟ್ಟು ವಿಷಯಾಂತರ ಮಾಡಿ ಅವರಿಗೆ ಸ್ಪಷ್ಟೀಕರಣ ಕೊಡುವಂಥ ಪಂಚಾಯತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾವು ಬಹಳ ಪ್ರೀತಿಯಿಂದ ಈ ಬಗ್ಗೆ ಮಾತಾಡಿದ್ರೆ ಯಾವುದೇ ರೀತಿಯ ಒಂದು ಹೋರಾಟಗಳು, ಸಂಘರ್ಷಗಳು ಆಗಬಾರ್ದು ಅಂತ ಹೇಳಿದರೆ ಮೊನ್ನೆ ನಾವು ಗಮನಿಸಬಹುದು. ಒಬ್ಬ ನಟ ಮತ್ತು ಭಾಷೆ ಮೇಲೆ ನಡೆದಿರುವಂಥ, ಕನ್ನಡ ಭಾಷೆ ಮೇಲೆ ನಡೆದಿರುವ ಏನು ಮಾಡಿದ್ರು? ಹೋರಾಟ ನಡೆಯಿತು, ಅಲ್ಲಲ್ಲಿ ಸುಟ್ಟು ಹಾಕಿದ್ರು, ಕ್ರೌರ್ಯಗಳು ನಡೆಯಿತು. ಆದರೆ ತುಳುವರು ಹಾಗಲ್ಲ, ಮೃದು ಮನಸ್ಸಿನ ಇಂಥದ್ದೆಲ್ಲ ಆಗಬಾರ್ದು ಅಂತ ಮಾಡಿದರೆ, ಆ ಮಾತೆಯನ್ನು ಕರೆದು ಪ್ರೀತಿಯಿಂದ ಹೇಳಿದರೆ ಆ ಮಾತೆಯನ್ನು ಎತ್ತಂಗಡಿ ಮಾಡಬೇಕು. ಇಲ್ಲಿನ ನಾವು ನಾಯಕರು ಯಾಕಿರುವಂಥದ್ದು?
ಒಂದು ಭಾಷೆಯ ಮೇಲೆ ದ್ವೇಷ ಇರುವಂಥ ಅಧಿಕಾರಿಗಳು ಈ ನೆಲದಲ್ಲಿ ಇರಬಾರ್ದು. ಯಾಕೆ ಇರಬೇಕಂತವರು? ನಾವು ಹೇಳುವಂಥದ್ದು ಎಲ್ಲ ಭಾಷೆಗಳನ್ನು ಗೌರವಿಸೋಣ, ಮಾತೃಭಾಷೆಯನ್ನು ಪೂಜಿಸೋಣ. ಇದನ್ನು ಹೊರತಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಡುವಂಥ ಪತ್ರ ಒಂದು ವ್ಯವಹಾರ ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥದ್ದು ಇವರು ಇಷ್ಟು ಕಲಿತವರು ಈ ಅಧಿಕಾರಿಗಳು ಆಗೋದು ಯಾಕೆ? ಅಧಿಕಾರಿಗಳು ಆಗೋದು ಯಾಕೆ? ಇದು ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥದ್ದು ವ್ಯವಸ್ಥೆ ಆಗಿ ಹೋಗಿದೆ ಈ ವ್ಯವಸ್ಥೆ. ಒಂದಷ್ಟು ಒಳ್ಳೆಯ ಅಧಿಕಾರಿಗಳು ಬಂದವರು ಇದನ್ನು ಗೌರವಿಸ್ತಾರೆ, ಅವರಿಗೆ ನಿರ್ದೇಶನ ಕೊಡ್ತಾರೆ. ಒಂದು ವೇಳೆ ಅದರ ಸರಿಯಾದ ನಿರ್ದೇಶನ ಕೊಡದೇ ಇರುವವರು ಬಂದರೆ, ಆದ್ರಿಂದ ನಾನು ಹೇಳುವಂಥದ್ದು, ಇಲ್ಲಿನ ಸಂಧಿ ಪಾರ್ಧನಗಳಲ್ಲಿ ನೋಡಿದರೆ ತುಳು ರಾಜ್ಯ ಇತ್ತು, ತುಳು ನಾಡಿತ್ತು, ತುಳುವರಸ ಕೃಷ್ಣದೇವರನ್ನಂತೂ ಉಲ್ಲೇಖಗಳಿದ್ದಾವೆ. ಹಲ್ಮಿಡಿ ಶಾಸನದಲ್ಲಿ ತುಳುವಿನ ಉಲ್ಲೇಖ ಇದೆ. ಇಂಥದ್ದೆಲ್ಲ ಇದ್ದರೂ ತುಳುವಿನ ಮೃದು ಮನಸ್ಸಿನ ಮೇಲೆ ಸವಾರಿ ಮಾಡುವಂಥ ಒಂದು ಹುಚ್ಚಾಟ ಆಡ್ತಾರಂತ ಆದರೆ ಏನಿದರ ಅರ್ಥ? ನಾನು ಹೇಳುವಂಥದ್ದು ಕೇವಲ ಜಿಲ್ಲಾ ಪಂಚಾಯತ್ ಮಾತ್ರ ಅಲ್ಲ, ಇಲ್ಲಿನ ತುಳುನಾಡಿನ ಅಲ್ಲ ಕರ್ನಾಟಕ ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ ಅಲ್ಲಲ್ಲಿನ ಕೇವಲ ತುಳು ಮಾತ್ರ ಅಲ್ಲ, ಅಲ್ಲಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಮೌಲ್ಯ ಸಿಗಬೇಕು. ಅದನ್ನು ಗಮನಿಸುವಂತಹ ಈ ಷಡ್ಯಂತ್ರ ಮಾಡುವಂಥ ಪಾಪಿಗಳನ್ನು ಎತ್ತಂಗಡಿ ಮಾಡಬೇಕು, ಅವರನ್ನು ಕೆಲಸದಿಂದಲೇ ತೆಗಿಬೇಕು. ಆವಾಗ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು. ಅಂಥವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಸರ್ಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ, ಉದ್ದಟತನ ಬರುವಾಗ ಒಂದು ಕನಿಷ್ಠ ಪಶ್ಚಾತ್ತಾಪ ಕೂಡ ಆ ಹೆಂಗಸಿನ ಮುಖದಲ್ಲಿ ಇಲ್ಲ, ಆ ಮಾತೆಯ ಮುಖದಲ್ಲಿ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಕೂಡ ಇಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ತುಳುವರು ಸಹಿಸೋದಿಲ್ಲ ಅಂತ ಹೇಳ್ತಾ, ನಮಗೆ ಬಹಳ ಸ್ಪಂದಿಸಿದಂಥ ಪಾಪ ಸಂಘಟನೆಯವರು ಬೇರೆ ಬೇರೆ ಕಡೆಯಿಂದ ಇದನ್ನು ಗಮನಕ್ಕೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಇಲ್ಲಿನ ಕಾನೂನಾತ್ಮಕವಾಗಿ ಅವ್ಯವಸ್ಥೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತ ಹೇಳಿ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲಿ ಮನವಿಯನ್ನು ಕೊಡುವಂಥ, ಮನ ಒಲಿಸುವಂಥ, ಮನ ಕಣ್ತೆರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ ಮೇಯರ್ ಆಗಿರುವಂಥ ಗೌರವಾನ್ವಿತ ಮನೋಜಣ್ಣ ಅವರು ಕೂಡ ಬಹಳ ನಮ್ಮ ಅಧಿಕಾರಿಗಳನ್ನು ಪ್ರಶ್ನಿಸಿದರು, ಅವರ ಈ ಬಗೆಯಲ್ಲಿ ಮಾತನಾಡಿದರು. ನಮ್ಮ ಜೈತುಳುನಾಡು ಸಂಘಟನೆಯ ಗೌರವಾನ್ವಿತ ಪೂಂಜಾರ್ ಅವರು ಕೂಡ, ಜೈತುಳುನಾಡು ಸಂಘಟನೆಯ ಎಲ್ಲ ಸದಸ್ಯರು ಕೂಡ ಇಲ್ಲೇ ಸೇರಿದ್ದಾರೆ ಮತ್ತು ಬೇರೆ ಬೇರೆ ಇಲ್ಲಿನ ತುಳು ಮಾಧ್ಯಮಗಳು ಕೂಡ ನಮ್ಮೊಂದಿಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತುಳು ಲಿಪಿ ಶಿಕ್ಷಕರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರೂ ಕೂಡ ಇದನ್ನು ಖಂಡಿಸ್ತಾರೆ. ನಾವು ತುಳುವಬಳ್ಳಿ ಪ್ರತಿಷ್ಠಾನದ ಮುಖೇನ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ತುಳುನಾಡ ದೈವಾರಾಧನ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಇನ್ನು ಮುಂದಿನ ದಿವಸಗಳಲ್ಲಿ ಹೀಗೆ ಆಗಬಾರ್ದು. ನಾವು ತುಳುವರ ಎಲ್ಲ ಭಾಷೆಯನ್ನು ಗೌರವಿಸ್ತೇವೆ, ತುಳು ಭಾಷೆಗೆ ಗೌರವವನ್ನು ಎಲ್ಲರೂ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಾವು ತುಳುವನ್ನು ವಿರೋಧಿಸುವಂಥ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ತುಳುವಿನ ಸುದ್ದಿಗೆ ಬರಬೇಡಿ. ತುಳು ಭಾಷೆ ಅನ್ನುವಂಥದ್ದು ದೈವ ಭಾಷೆ, ಅದು ಈ ನೆಲದ ಮರಿ ಭಾಷೆ. ಮರಿ ಅಂತ ಹೇಳಿದ್ರೆ ಹಾವು, ಅದು ಹೆಡೆ ಎತ್ತಿ ಬುಸುಗುಟ್ಟುದು ಮಾತ್ರ ಅಲ್ಲ, ತುಳುವಿಗೆ ಏನಾದರೂ ಸಮಸ್ಯೆ ಆದರೆ ಇಲ್ಲಿನ ದೈವಗಳ ಶಾಪಕ್ಕೆ ಬಲಿಯಾಗ್ತೀರಿ, ಎಚ್ಚರಿಕೆಯಲ್ಲಿ. ನಮಸ್ಕಾರ ಮಾತೇರಿಗಳ ಕೋಡೆದ ದಿನಕಾನಗ ಬಾರಿ ಬೇಜಾರದ ಸಂಗತಿ ನಮ್ಮ ಇಡೀ ತುಳುನಾಡಿಗೆ ತುಳು ಪಾತಿರ್ನಕ್ಲಿ ದಯಪನ್ನಗ ಸೋಷಿಯಲ್ ಮೀಡಿಯಾ ನಮ್ಮ ತೂದುಪ್ಪ ಒಂಜಿ ಪತ್ರದ ಅದು ನಾವು ಮಾರಿ ಸರ್ಕ್ಯುಲೇಟ್ ಆವೊಂದು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದ ನಮ್ಮ ದುಂಬೂರ್ದು ಇತ್ತೆ ಮುಟ್ಟಲ್ಲ, ನಮ್ಮ ಹಿರಿಯಕ್ಕಳು ಪುನಃ ಇರ್ದು ಇತ್ತೆ ಮುಟ್ಟಲ್ಲ ನಮ್ಮ ಪಾತಿರೊಂದು ಪುನಃ ತುಳು ಭಾಷೆ ಮಾತ್ರ. ಆಂಡ್ ಕೋಡೆದ ದಿನಕಾನ ಒಂಜಿ ಹೊಸದ ಅಧಿಕಾರಿ ನಮ್ಮ ಜಿಲ್ಲಾ ಪಂಚಾಯತ್ ಬೈದೇರು ಆರು ಪನೊಂದುಲ್ಲರಿಗೆ ಕೇವಲ ನನ್ನ ಕನ್ನಡ ಭಾಷೆ ನಿಕಲು ಪಾತಿರೋಡು ತುಳು ಭಾಷೆನ ಗ್ರಾಮ ಪಂಚಾಯತ್ ಮಟ್ಟಡ್ಲ ಪಾತಿರ ಬಲ್ಲಿ ಪನ್ಪಿನ ಚಿತ್ತಿನ ಷರತ್ತು ಬದ್ಧದಾದೊಂಡವೇನ ಪಾಡ್ದೇರು ಒಂದು ಇಡೀ ತುಳುನಾಡಿಗೆ ಬಾರಿ ಬೇಜಾರದ ಸಂಗತಿ ಮಾಡದಪ್ಪ. ಒಂದನಗ ತುಳು ಭಾಷೆ ತುಳುನಾಡದಾದೊಂಡ ಇವು ಏತೋ ವರ್ಷದ ಇತಿಹಾಸ ಉಪ್ಪನ ಚಿತ್ರ ನಾಡು ನಂಬವು. ಕನ್ನಡ ಭಾಷೆ ಬರ್ಪನೆ ದುಂಬೆ ತುಳು ಭಾಷೆ ಇತ್ತಿನ ಮನ್ಪಿನ ನಮ್ಮ ಪುರಪುನ ತುಗೊಂದಿಲ್ಲ ಅಂಚ ಅದು ಇಂಚಿತ್ತಿನ ಅಧಿಕಾರಿ ಇತ್ತಿನ ಇರ್ತನ ಮಾತ್ರ ನಮ್ಮ ತುಳು ಭಾಷೆ ಇತ್ತೆ ಮುಟ್ಟಲ ಆ ತುಳು ಭಾಷೆಗೆ ರಾಜ್ಯಮಾನಯತೆಗೆ ತೆಗೆದಿಜ ಆಯ್ತು, ಒಟ್ಟಿಗೆ ತುಳು ಭಾಷೆ ಏನ್ ಮನೆ ಪರಿಚಯಕ್ಕೆ ಸೇರ್ದಿಜಿ ಅಂಚ ಅದು ಎಂಕಲ್ನ ಬಾರಿ ಮಲ್ಲ ಆಗ್ರಹದನಗ ತುಳು ಭಾಷೆನ ಎಂಕಲು ತುಳುನಾಡು ಓವೇ ಗ್ರಾಮ ಪಂಚಾಯತ್ ಆವಡು, ತಾಲೂಕು ಪಂಚಾಯತ್ ಆವಡು, ಜಿಲ್ಲಾ ಪಂಚಾಯತ್ ಓಲ್ಲ ಆವಡು ತುಳು ಭಾಷೆ ಎಂಕಲು ಪಾತೇರುವನ್ನೇ ಏರು ವಾ ಅಧಿಕಾರಿ ಬತ್ತನಲ್ಲ ಎಂಕಲು ಪಿರಜಾರಂಚಿತ ನಂದಿಜ್ಜಿ ತುಳು ಭಾಷೆ ನಮ್ಮ ಭಾಷೆ ಅಪ್ಪೆ ಭಾಷೆ. ತುಳು ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿಕೊಂಡು ನಿನ್ನೆ ದಿನ ನಾವು ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ನಮಗೆ ತಿಳಿಯಿತು. ಮತ್ತು ಇದನ್ನು ಒಬ್ಬ ವಲಸಿಗ, ಅವ ಮೂಲ ತುಳುನಾಡಿನವಲ್ಲ,
ಒಬ್ಬ ಕಾರ್ಕಳದಲ್ಲಿ ಯಾವುದೋ ಕೆಲಸದ ನಿಮಿತ್ತ ಬಂದವ ಅಥವಾ ಯಾವುದೋ ಕುಟುಂಬದೊಂದಿಗೆ ಮದುವೆಯಾಗಿ ಬಂದವ ಇರ್ಬೋದು. ಯಾಕಂದರೆ ಇಲ್ಲಿ ಅವ ಅಲ್ಲ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ನೆಲದ ಆಚರಣೆ ವಿಚಾರಗಳ ಬಗ್ಗೆ ಅವನಿಗೆ ಅರಿವಿಲ್ಲ. ಈತ ಒಬ್ಬ ಕೆಲವೊಂದು ಇರ್ತಾರೆ ಇಂಥವರೆಲ್ಲ, ಅಂದರೆ ಕೆಲಸ ಇಲ್ಲದವ ಕುತ್ಕೊಂಡು ಇದ್ದವರಿಗೆಲ್ಲ ಕಾಗದ ಬರೆದುಕೊಂಡು ತನ್ನ 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 ಹೆಸರನ್ನು ಮಾಡಿಸ್ಕೊಳ್ಳಿಕ್ಕೆ ಇಂಥದ್ದೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಈತ ಲೆಟ್ರ್ ಹಾಕಿದವನ, ಇವನಿಗೆ ತಾಕತ್ತಿದ್ರೆ ಇವನ 2 ಮೊಬೈಲ್ ನಂಬರ್ಗಳನ್ನು ಆನ್ ಇಡಬೇಕಿತ್ತು. ಈತ ಲೆಟ್ರ್ ಹಾಕಿ ಸ್ವಿಚ್ ಆಫ್ ಮಾಡಿಕೊಂಡು ಕೂತಿದ್ದಾನೆ. ಈತ ಲೆಟರ್ ಹಾಕಿದ್ದು ಕೂಡ ಜಿಲ್ಲಾ ಪಂಚಾಯತ್ ಒಂದು ಅಧಿಕಾರಿಗಳಿಗೆ ಹಾಕಿದ್ದಾನೆ. ಹಾಕಿ ಎಲ್ಲಿ ತನಕ ಹಾಕಿದ್ದಾನೆ ಹೇಳಿದರೆ, ಇವನಿಗೆ ಬರುವವರೆಲ್ಲರೂ ಸಹ ಕನ್ನಡದಲ್ಲೇ ಮಾತಾಡಬೇಕು, ತುಳು ಭಾಷೆಯನ್ನು ನಿರ್ಬಂಧ ಮಾಡಬೇಕು ಅನ್ನೋ ರೀತಿಯಲ್ಲಿ ಲೆಟರ್ಗಳನ್ನು ಹಾಕಿದ್ದಾನೆ. ಇಲ್ಲಿಯ ಅಧಿಕಾರಿಗಳು ಮೊದಲದಾಗಿ ಆತನಿಗೆ ಉತ್ತರ ಕೊಡಬೇಕಿತ್ತು. ಅದು ಬಿಟ್ಟು ಇವರು ಎಲ್ಲ ಇವರ ಕೆಳಗೆ ಬರುವಂಥ ಎಲ್ಲ ಪಂಚಾಯತ್ಗಳಿಗೆ ಇವರು ನೋಟಿಸ್ ಇಶ್ಯೂ ಮಾಡ್ತಾರೆ. ಅಂದರೆ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು, ತುಳುವನ್ನು ನಿರ್ಬಂಧ ಮಾಡಬೇಕಂತ. ನೋಡಿ, ಇಲ್ಲಿಯ ಪ್ರಾದೇಶಿಕತೆ ಒಂದು ಸಂವಿಧಾನಿಕ ಹಕ್ಕು. ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ, ನಮ್ಮ ಮಾತೃಭಾಷೆಯನ್ನು ಎಲ್ಲಿ ಕೂಡ ಮಾತಾಡ್ಬೋದು, ಯಾರೂ ನಿರ್ಬಂಧ ಮಾಡುವ ರೈಟ್ಸ್ ಇಲ್ಲ. ಇಂಥ ಅಧಿಕಾರಿಗಳಿಗೆ ಮೊದಲು ತಲೆಯಲ್ಲಿ ಸ್ವಲ್ಪ ಮೆದುಳಿರಬೇಕು. ಯಾವುದಾದ್ರು ಮಾಡುವಾಗ ಅದರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಬೇಕು. ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ಭಾಷೆಯ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಅದು ಬಿಟ್ಟು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಇವರು ವಿರೋಧ ಮಾಡೋದು ಹೇಳಿದರೆ, ಇಂಥ ಅಧಿಕಾರಿಗಳನ್ನು ಇಲ್ಲಿ ತಂದು ಹಾಕುವಂಥ ಹಾಕುವ ರಾಜಕಾರಣಿಗಳು ಸ್ವಲ್ಪ ಬೋಧ ಇರಬೇಕು. ಯಾಕೆ ಹೇಳಿದರೆ, ಇವರು ಎಲ್ಲ ಎಂತ ಹೇಳಿದರೆ ಮುಂದಿನ ಭಾಷಾ ಬೀಜಗಳನ್ನು, ವಿಷ ಬೀಜಗಳನ್ನು ಬಿತ್ತುವಂಥವ್ರು ಇವರು. ನಾವು ಕನ್ನಡದವರು, ಕನ್ನಡವನ್ನು ಚಂದ ರೀತಿಯಲ್ಲಿ ಮಾತಾಡುವವರು, ಕನ್ನಡವನ್ನು ಉಳಿಸಿದವರು ಕೂಡ. ಈಗ ತುಳು ಲಿಪಿಯನ್ನು ನಾವು ಹಾಕಿದರೂ ಕೂಡ ಅದರ ಮೇಲೆ ಕನ್ನಡವನ್ನು ಹಾಕಿದವರು ನಾವು ಇಲ್ಲಿ ಕೂಡ ಮಸಿ ಬಳಸುವಂಥದ್ದು ಅಥವಾ ದ್ವೇಷ ಭಾಷಣಗಳನ್ನು ಮಾಡುವಂಥದ್ದು ಮಾಡಲಿಲ್ಲ ಇಲ್ಲಿವರೆಗೂ. ಇಂಥ ಕೆಲಸಗಳನ್ನು ಮಾಡುವ ಯಾರು ನಂಗೆ ಗೊತ್ತಿಲ್ಲ, ಆತ ಯಾವ ಹೋರಾಟಗಾರನ, ಯಾರು ಮೂಡಬಿದ್ರೆ ಕಾರ್ಕಳದಲ್ಲಿ ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ. ಆತ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಕೂತಿದ್ದಾನೆ. ಮೊಬೈಲ್ ಆನ್ ಮಾಡಿಕೊಂಡು ನಮ್ಮ ಹತ್ರ ಮಾತಾಡಬೇಕವ. ಯಾಕೆ ಹೇಳಿದರೆ ಇವನಿಗೆ ತುಳುವಿನ ಮೇಲೆ ಇಷ್ಟು ದ್ವೇಷ ಯಾಕೆ ಅಂತ ಮೊದಲು ನಮಗೆ ಗೊತ್ತಾಗಬೇಕು. ಮತ್ತೊಂದು ವಿಷಯ ಹೇಳಿದರೆ, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬರುವಂಥ ಅಶಕ್ತರು ಯಾರಿದ್ದಾರೆ, ವೃದ್ಧರು ಯಾರಿದ್ದಾರೆ, ಅವರೆಲ್ಲ ತುಳುವಿನಲ್ಲಿ ಮಾತಾಡುವಂಥದ್ದು. ಯಾಕೆಂದರೆ ಅವರ ಮಾತೃಭಾಷೆ ತುಳು, ಅವರಿಗೆ ಕನ್ನಡ ಬರುವುದಿಲ್ಲ. ಅವರು ಇಲ್ಲಿ ಒಂದು ಪಂಚಾಯತ್ಗಳಲ್ಲಿ ತುಳುವಲ್ಲಿ ಮಾತಾಡುವಾಗ ವ್ಯವಹರಿಸಬಾರ್ದು ಅನ್ನೋ ಈ ನೋಟಿಸ್ಗಳನ್ನು ಕೊಟ್ಟರೆ ಅವರು ಹೇಗೆ ಅಧಿಕಾರಿಗಳಿಂದ ಮಾತಾಡೋದು? ಇಂಥ ಅಧಿಕಾರಿಗಳು ಮೊದಲನೇದಾಗಿ, ಈಗ ನಾವು ಹೋದಾಗ ಚಂದದಲ್ಲಿ ಮಾತಾಡಿದರು, ಡಾಕ್ಟರ್ ಆನಂದ್ ಅವರು ಚಂದದಲ್ಲಿ ನಮಗೆ ಮಾತಾಡಿದ್ರು, ನಾವು ಅದಕ್ಕೆ ಎಲ್ಲ ಪೂರಕವಾದ ಲೆಟರ್ಗಳನ್ನು ಕಳಿಸ್ತೇವೆ ಅಂತ ಹೇಳಿದರು. ಆದರೆ ಆ ಲೆಟರ್ಗಳನ್ನು ಈಗ ಪರಿಶೀಲಿಸುವಾಗ ಪುನಃ ಅದರಲ್ಲಿ ಅದೇ ಇದೆ, ಕನ್ನಡವನ್ನು ಬಳಸಬೇಕು, ತುಳುವಿನ ಯಾವುದೇ ರೀತಿಯಲ್ಲಿ ಇಲ್ಲ ಉಲ್ಲೇಖ. ಮಹಿಳೆಯಿಂದ ನಾವು ಅವರು ಜಯಲಕ್ಷ್ಮಿ ಮೇಡಮ್ ಹತ್ರ ಮಾತಾಡುವಾಗ ಅವ್ರು ತುಂಬ ಉದ್ದಟತನದಲ್ಲಿ ಮಾತಾಡೋದು, ಅವರ ಮುಖಭಾವಗಳು ನಮಗೆ ಗೊತ್ತಾಗ್ತಾ ಉಂಟು. ಅವರಿಗೆ ತುಳುವಿನ ಮೇಲೆ ಏನೋ ವೈರಾಗ್ಯ ಇರ್ಬೋದು, ಅದು ತುಳುವರ ಮೇಲೆ ಏನೋ ವೈರಾಗ್ಯ. ಇಂಥ ಅಧಿಕಾರಿಗಳನ್ನು ಇಲ್ಲಿ ಹಾಕುವುದು ರಾಜಕಾರಣಿಗಳು ದಯವಿಟ್ಟು ನೀವು ಸ್ವಲ್ಪ ಪರಿಶೀಲಿಸಬೇಕು. ಯಾಕೆಂದರೆ ಇಲ್ಲಿಯ ಭಾಷೆಗಳಿಗೆ ನೋವು ಮಾಡುವಂಥದ್ದು, ಇಲ್ಲಿಯ ಸಂಸ್ಕೃತಿಗೆ ನೋವು ಮಾಡುವಂಥವ್ರನ್ನ ಅಧಿಕಾರಿಗಳನ್ನು ಇಲ್ಲಿ ಇಡಬಾರ್ದು. ಇವರನ್ನ ಎತ್ತಂಗಡಿ ಮಾಡಬೇಕು ಈಗ ಕೂಡಲೇ. ಮತ್ತು ಮಾತಾಡುವ ರೀತಿ ಕೂಡ ಸರಿ ಇಲ್ಲ ಮಹಿಳೆಯದು. ಒಂಥರ ಮುಖಭಾವಗಳು ನಮಗೆ ಅರ್ಥ ಆಗ್ತಾ ಉಂಟು. ತುಳುವಿನ ಬಗ್ಗೆ ಒಂಥರ ತಿರಸ್ಕಾರ ಇದೆ ಅವರ ಮುಖದ ಭಾವದಲ್ಲಿ. ಆದ್ದರಿಂದ ಇದನ್ನು ರಾಜಕಾರಣಿಗಳು, ಇಲ್ಲಿಯ ತುಳುನಾಡಿನ ಜನಪ್ರತಿನಿಧಿಗಳು ಇದನ್ನು ಅಧಿಕಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಬೇಕು ಮತ್ತು ತುಳು ಭಾಷೆಗೆ ಪ್ರಾಮುಖ್ಯತೆ ನೀಡುವಂಥ ಕೆಲಸಗಳು ಆಗಬೇಕು.